ಒಂದೊಂದ್ ಕಡೆ ಹಾಸನದಲ್ಲಿ ಇವತ್ತು ಚುನಾವಣಾ ಕಣ ರಂಗೇರ್ತಾ ಇದೆ. ಯಾಕೆ ಅಂತ ಅಂದ್ರೆ ಇವತ್ತು ಹಾಸನದಲ್ಲಿ ಸಚಿವ ಎಚ್.ಡಿ. ರೇವಣ್ಣ ಅವರು ಪ್ರವಾಸ ಕಾರ್ಯವನ್ನ ನಡೆಸ್ತಾರೆ. ಪುತ್ರನ ಪರವಾಗಿ ಮತಯಾಚನೆಯನ್ನ ಮಾಡ್ತಾರೆ ರೇವಣ್ಣ ಅವರು. ಎಲ್ಲೆಲ್ಲಿ ಬೆಳಗ್ಗೆ 10 ಗಂಟೆಗೆ ಮನೆಯಿಂದ ಹೊರಟು ಭರ್ಜರಿ ಪ್ರಚಾರವನ್ನ ನಡೆಸ್ತಾರೆ. ಹೊಳೆನರಸೀಪುರದ ಹಲವು ಗ್ರಾಮಗಳಲ್ಲಿ ಪ್ರಚಾರ ನಡೆಸ್ತಾರೆ. ಇನ್ನೂ ಒಂದ್ ಕಡೆ ನಾವು ನೋಡ್ಬೇಕು ಅಂತಂದ್ರೆ ಹಾಸನದಲ್ಲಿ ಬೆಳಗ್ಗೆಯಿಂದನೇ ಇವತ್ತು ಬಿಜೆಪಿಯ ಅಭ್ಯರ್ಥಿ ಕೂಡ ಪ್ರಚಾರ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಹಾಸನದ ಮಿಷನ್ ಆಸ್ಪತ್ರೆ ರಸ್ತೆಯಲ್ಲಿ ಮಂಜು ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಎ ಮಂಜು ಅವರು ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎ ಮಂಜು ಬಳಿಕ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ಪ್ರಚಾರ ಕಾರ್ಯವನ್ನ ನಡೆಸ್ತಾರೆ. ಈ 2 ದಿನ ಅರಸೀಕೆರೆ ಕ್ಷೇತ್ರದಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದರು ಎ ಮಂಜು ಅವರು. ಇದೀಗ ಬೇಲೂರು ಕಡೆಗೆ ಹೋಗ್ತಾ ಇದ್ದಾರೆ. ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್, 2 ಅಭ್ಯರ್ಥಿಗಳ ಪ್ರಚಾರದ ವೈಖರಿ ಇವತ್ತು ಹೇಗಿರುತ್ತೆ ಅಂತೇಳಿ, ಬಹುಶಃ ಎ ಮಂಜು ಅವರು ಬೆಳಗ್ಗೆನೆ ಬಹಳ ಉತ್ಸಾಹದಲ್ಲಿ ಇವತ್ತೆಲ್ಲ ಓಡಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಹೌದು ಮಾಲ್ತೇಶ್, ಹಾಸನದಲ್ಲಿ ಪ್ರತಿಷ್ಠಿತ ಕಣ ಆಗಿರ್ತಕ್ಕಂಥ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇವತ್ತು ಕೂಡ ಎರಡೂ ಪಕ್ಷದ ಅಭ್ಯರ್ಥಿಗಳು ಬೆಳಗ್ಗೆಯಿಂದಲೇ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಹಾಸನ ನಗರದಲ್ಲೇ ವಾಸವಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಎ ಮಂಜು ಅವರು ಇವತ್ತು ಬೆಳಗ್ಗೆಯಿಂದನೇ ಪ್ರಚಾರವನ್ನ ಆರಂಭಿಸಿದ್ದಾರೆ. ಏನು ಮಿಷನ್ ಆಸ್ಪತ್ರೆ ರಸ್ತೆಯಲ್ಲಿರ್ತಕ್ಕಂಥ ಬಡಾವಣೆಗಳಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸುವ ಮೂಲಕ ಮತಬೇಟೆಯನ್ನ ಬೆಳಗ್ಗೆಯಿಂದನೇ ಆರಂಭ ಮಾಡಿದ್ದಾರೆ. ಇವತ್ತು ಎಂದಿನಂತೆ ತಮ್ಮ ಮಾತಿನ ವೇಳೆ ದೇವೇಗೌಡರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿರ್ತಕ್ಕಂಥ ಎ ಮಂಜು ಅವರು ಈ ಕುಟುಂಬ ರಾಜಕಾರಣ ಕೊನೆಯಾಗಬೇಕು, ಕೊನೆಯಾದ್ರೆ ಮಾತ್ರ ಜಿಲ್ಲೆಯ ಎಲ್ಲಾ ಪಕ್ಷಗಳ ಸೆಕೆಂಡ್ ಲೈನ್ ಲೀಡರ್ಶಿಪ್ ಉಳಿಲಿಕ್ಕೆ ಸಾಧ್ಯ. ಇವರು ಜನರಿಂದ ವೋಟ್ ಹಾಕ್ಸ್ಕೊಳ್ತಾರೆ, ಆದ್ರೆ ಅಧಿಕಾರ ಮಾತ್ರ ಇವ್ರ ಮನೆಯವರಿಗೆ, ಇವ್ರ ಮಕ್ಕಳಿಗೆ, ಇವ್ರ ಮೊಮ್ಮಕ್ಕಳಿಗೆ, ಇವ್ರ ಬೀಗರಿಗೆ ಬೇಕು. ಹಾಗಾಗಿ ಇದು ಕೊನೆಯಾಗಬೇಕು ಅಂತ ಹೇಳಿದ್ರೆ ಇದೊಂದು ರೀತಿ ಬ್ರಿಟಿಷರ ಆಡಳಿತ ರೀತಿ ಮುಂದುವರಿತಾ ಇದೆ. ಇದೊಂದು ರೀತಿ ವಂಶ ಪಾರಂಪರ್ಯವಾಗಿ ಆಡಳಿತ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೊನೆಯಾಗಬೇಕು ಅಂತ ಹೇಳಿದ್ರೆ ನೀವು ಬಿಜೆಪಿ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ರೀತಿ ಮನವಿ ಮಾಡೋ ಮೂಲಕ ಒಂದು ರೀತಿ ಇವತ್ತು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇದು ಮುಗಿದ ಬಳಿಕ ಅವರು ಬೇಲೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಳೆದ 2 ದಿನಗಳಿಂದ ಅರಸೀಕೆರೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದಂತ ಎ ಮಂಜು ಅವರು ಇವತ್ತು ಬೇಲೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡ್ತಾರೆ. ಇವತ್ತು ಎ ಮಂಜು ಅವ್ರ ಜೊತೆಗೆ ನಟ ಜಗ್ಗೇಶ್ ಅವರು ಕೂಡ ಸಾಥ್ ನೀಡ್ತಾರೆ ಅಂತಕ್ಕಂಥ ಮಾಹಿತಿ ಬಿಜೆಪಿ ಮೂಲಗಳಿಂದ ಲಭ್ಯ ಆಗಿದೆ. ಮತ್ತೊಂದು ಕಡೆ ಹೊಳೆನರಸೀಪುರದಲ್ಲಿ ವಾಸವಿರ್ತಕ್ಕಂಥ ಏನಪ್ಪ ಪ್ರಜ್ವಲ್ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅವರು ಕೂಡ ಇವತ್ತು ಕ್ಷೇತ್ರದ ಬೇರೆ ಬೇರೆ ಕಡೆ ಪ್ರಚಾರ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ದೇವಸ್ಥಾನವೊಂದಕ್ಕೆ ಭೇಟಿ ನೀಡಿದ್ರಿಂದ ನಿನ್ನೆ ಅವರು ಪ್ರಚಾರದಲ್ಲಿ ಪಾಲ್ಗೊಂಡಿರಲಿಲ್ಲ. ಇವತ್ತು ಬೆಳಿಗ್ಗೆ ಅವರು ಕೂಡ ಅರಸೀಕೆರೆ ಭಾಗ ಮತ್ತು ಚನ್ನರಾಯಪಟ್ಟಣದ ಭಾಗದಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ಮತ್ತು ರೇವಣ್ಣ ಅವರು ಕೂಡ ಹೊಳೆನರಸೀಪುರದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಮಗನ ಪರವಾಗಿ ಪ್ರಚಾರವನ್ನ ಕೈಗೊಳ್ತಾರೆ. ಮಾಲ್ತೇಶ್, ಥ್ಯಾಂಕ್ ಯು ಮಂಜುನಾಥ್.